ಪರಿಷತ್ನಲ್ಲಿ ಸದ್ದು ಮಾಡಿದಂತಹ ಸಿಲಿಂಡರ್ ಸಮಸ್ಯೆ ಸದನದಲ್ಲಿ ಬಿಜೆಪಿ ನಾಯಕರ ಕಾಲೆಳೆದ ಕಾಂಗ್ರೆಸ್ನವರು ಛಲವಾದಿಯವರೇ ನಿಮ್ಮ ಧುರಂಧರ್ ಹೇಳಿ ಅಂತ ಮಾತನಾಡಿದ್ರು. ಪರಿಷತ್ನಲ್ಲಿ ಈಗ ಸಿಲಿಂಡರ್ ಸಮಸ್ಯೆಯೂ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಸದನದಲ್ಲಿ ಬಿಜೆಪಿ ನಾಯಕರ ಕಾಲೆಳೆದಂತಹ ಕಾಂಗ್ರೆಸ್ಸಿಗರು ಛಲವಾದಿಯವರೇ ನಿಮ್ಮ ಧುರಂಧರ್ಗೆ ಹೇಳಿ ಈಗ ಚರಂಡಿಯಿಂದ ಗ್ಯಾಸ್ ತೆಗೆಯೋಕೆ ಹೇಳಿ. ಪರಿಷತ್ನಲ್ಲಿ ಛಲವಾದಿಗೆ ಗೇಲಿ ಮಾಡಿದಂಥ ಎಂಬಿ ಪಾಟೀಲ್ ಗೇಲಿ ಮಾಡಿದ್ರು. ಪರೋಕ್ಷವಾಗಿ ಮೋದಿ ಕಾಲೆಳೆದ್ರು ಕೈ ನಾಯಕರು. ಇರಾನ್ ಜೊತೆಗೆ ಮೋದಿ ಫ್ರೆಂಡ್ಲಿ ಕಾರಣ ಸಮಸ್ಯೆ ಆಗ್ತಿಲ್ಲ. ಎಂಬಿ ಪಾಟೀಲ್ಗೆ ಕೌಂಟರ್ ಕೊಟ್ಟ ಛಲವಾದಿ. ಕೆಲವರಿಗೆ ಇಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಯಿತು. ಇಡ್ಲಿ ವಡೆ ಸಿಗ್ಲಿಲ್ಲ ಎಂದು ಬೊಬ್ಬೆ ಹೊಡೆದ್ರು. ನಮಗೆ ಇಡ್ಲಿ ವಡೆ ಮುಖ್ಯವಲ್ಲ, ದೇಶ ಮುಖ್ಯ. ಪರಿಷತ್ನಲ್ಲಿ ಸಿಲಿಂಡರ್ ಸಮಸ್ಯೆಯೂ ಕೂಡ ಚರ್ಚೆಯಾಗುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಕಾಲೆಳೆದ್ರು ಕಾಂಗ್ರೆಸ್ನವರು. ಛಲವಾದಿಯವರೇ ನಿಮ್ಮ ಧುರಂಧರ್ಗೆ ಹೇಳಿ ಈಗ ಚರಂಡಿಯಿಂದ ಗ್ಯಾಸ್ ತೆಗೆಯೋಕೆ ಹೇಳಿ ಅಂತ ಗೇಲಿ ಮಾಡಿದ್ರು. ಪರೋಕ್ಷವಾಗಿ ಮೋದಿ ಅವರನ್ನು ಗೇಲಿ ಮಾಡುವಂತಹ ಉದ್ದೇಶದಿಂದ ಕಾಂಗ್ರೆಸ್ಸಿನವರು ಈ ರೀತಿಯಾಗಿ ಮಾತನಾಡಿದ್ರು. ಎಂಬಿ ಪಾಟೀಲ್ ಪರೋಕ್ಷವಾಗಿ ಮೋದಿ ಕಾಲೆಳೆದ್ರು. ಕೈ ನಾಯಕರುಗಳು ಬಿಜೆಪಿ ಅವರನ್ನ ಕಾಲೆಳೆದು ಮಾತನಾಡಿದ್ದಾರೆ. ಇರಾನ್ ಜೊತೆಗೆ ಮೋದಿ ಫ್ರೆಂಡ್ಲಿ ಆಗಿರೋದು ನಮ್ಮ ಸಮಸ್ಯೆಯಲ್ಲ, ಆದ್ರೆ ಸದ್ಯಕ್ಕಿರುವಂತಹ ಸಿಲಿಂಡರ್ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮಾತನಾಡಿದ್ರು. ನಮ್ಮ ಕೆಲವು ಗ್ಯಾಸ್ ಟ್ರಬಲ್ ಆಯ್ತು ಕೆಲವರಿಗೆಲ್ಲ. ನಾನು ಯಾರ ಹೆಸರು ಹೇಳಲ್ಲ. ಇಡ್ಲಿ ವಡೆ ಸಿಗ್ಲಿಲ್ಲ ಅಂದ್ರು. ಅಲ್ಲೆಲ್ಲ ಹೋಗ್ಲಿ ಪಾಪ. ಇಡ್ಲಿ ವಡೆ ಅಲ್ಲ ನಮಗ್ ಮುಖ್ಯ, ದೇಶದ ಭದ್ರತೆ ಮುಖ್ಯ. ಇಡ್ಲಿ ವಡೆ ಅಲ್ಲ. ಇವತ್ತು ಹೊರದೇಶದಲ್ಲಿ ನಮ್ಮ ತಪ್ಪಿನಿಂದ ಏನೂ ಆಗಿಲ್ಲ. ಹೊರದೇಶದಲ್ಲಿ ಯುದ್ಧ ಆಗ್ತಾ ಇದೆ. ವಿ ಆರ್ ದ ಡಿಪೆಂಡೆಂಟ್ ಆನ್ ದಿ ಆಯಿಲ್. ಅದರಿಂದ ಇವತ್ತು ನೋಡಿ ಭಾರತ ದೇಶದ ಬಾವುಟ ಕಂಡ್ರೆ ನಾರಾಯಣ ಸ್ವಾಮಿ ಅವರ ಹೆರ್ಮೂಸ್ ಇಂದ ಕೂಡ ನಮಗೆಲ್ಲ ಪಾಸ್ ಆಗ್ತಾ ಇದೆ. ನಾರಾಯಣ ಸ್ವಾಮಿ ಅವರೇ ಆಗ್ತಾ ಇಲ್ಲ. ನಾರಾಯಣ ಸ್ವಾಮಿ ಪ್ಲೀಸ್ ಹೊರ ದೇಶದಾಗ ಯುದ್ಧ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೀಗ ದುರಂಧರ ಚರಂಡಿಯಿಂದ ಗ್ಯಾಸ್ ತೆಗೀರೀಗ. ನಮ್ಮನೆ ಇವರು ಹೇಳಿದ್ರು ಗಟರದಿಂದ ಅಂತ ಹೇಳಿ ಮಾನ್ಯ ನಮ್ಮ ಕೆಲವು ಗ್ಯಾಸ್ ಟ್ರಬಲ್ ಆಯ್ತು ಕೆಲವರಿಗೆಲ್ಲ. ನಾನು ಯಾರ ಹೆಸರು ಹೇಳಲ್ಲ. ಇಡ್ಲಿ ವಡೆ ಸಿಗ್ಲಿಲ್ಲ ಅಂದ್ರು. ಅಲ್ಲೆಲ್ಲ ಹೋಗ್ಲಿ ಪಾಪ. ಇಡ್ಲಿ ವಡೆ ಅಲ್ಲ ನಮಗ್ ಮುಖ್ಯ, ದೇಶದ ಭದ್ರತೆ ಮುಖ್ಯ. ಇಡ್ಲಿ ವಡೆ ಅಲ್ಲ. ಇವತ್ತು ಹೊರದೇಶದಲ್ಲಿ ನಮ್ಮ ತಪ್ಪಿನಿಂದ ಏನೂ ಆಗಿಲ್ಲ. ಹೊರದೇಶದಲ್ಲಿ ಯುದ್ಧ ಆಗ್ತಾ ಇದೆ. ವಿ ಆರ್ ದ ಡಿಪೆಂಡೆಂಟ್ ಆನ್ ದಿ ಆಯಿಲ್. ಅದರಿಂದ ಇವತ್ತು ನೋಡಿ ಭಾರತ ದೇಶದ ಬಾವುಟ ಕಂಡ್ರೆ ನಾರಾಯಣ ಸ್ವಾಮಿ ಅವರ ಹೆರ್ಮೂಸ್ ಇಂದ ಕೂಡ ನಮಗೆಲ್ಲ ಪಾಸ್ ಆಗ್ತಾ ಇದೆ. ನಾರಾಯಣ ಸ್ವಾಮಿ ಆಗ್ತಾ ಇಲ್ಲ. ನಾರಾಯಣ ಸ್ವಾಮಿ ಪ್ಲೀಸ್ ಹೊರ ದೇಶದಾಗ ಯುದ್ಧ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೀಗ ದುರಂಧರ ಚರಂಡಿಯಿಂದ ಗ್ಯಾಸ್ ತೆಗೀರೀಗ. ನಮ್ಮನೆ ಇವರು ಹೇಳಿದ್ರು ಗಟರದಿಂದ ಅಂತ ಹೇಳಿ ಮಾನ್ಯ ನಮ್ಮ ಕೆಲವು ಗ್ಯಾಸ್ ಟ್ರಬಲ್ ಆಯ್ತು ಕೆಲವರಿಗೆಲ್ಲ. ನಾನು ಯಾರ ಹೆಸರು ಹೇಳಲ್ಲ. ಇಡ್ಲಿ ವಡೆ ಸಿಗ್ಲಿಲ್ಲ ಅಂದ್ರು. ಅಲ್ಲೆಲ್ಲ ಹೋಗ್ಲಿ ಪಾಪ. ಇಡ್ಲಿ ವಡೆ ಅಲ್ಲ ನಮಗ್ ಮುಖ್ಯ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.